ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ಯಲಕಪಳ್ಳಿ ಗ್ರಾಮದ ಶ್ರೀ ಅಮರೇಶ್ವರ ಹಿರೇಮಠದಿಂದ ವಿವಿಧ ವಾದ್ಯಗಳೊಂದಿಗೆ ಕಳಸ ಮೆರವಣಿಗೆ ಮಾಡಲಾಯಿತು. ನಂತರ ರಾಮಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಾರ್ಗೋಡಿನ ಡಾಕ್ಟರ್ ಚೆನ್ನವೀರೇಶ್ವರ ಸಂಸ್ಥಾನದ ಹಿರೇಮಠದ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಈ ವೇಳೆ ರಾಜೇಶ್ವರಿ ರಮೇಶ್ ಹೂನಳ್ಳಿ ಅವರಿಗೆ ಶ್ರೀ ರಾಮಲಿಂಗೇಶ್ವರ ಸೇವರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಾರ್ಕೋಡಿನ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯರಿಗೆ, ಭರತ್ನೂರು ಚಿಕ್ಕಗುರು ನಂಜೇಶ್ವರ ಮಹಾಸ್ವಾಮಿಗಳಿಗೆ, ಉಮೇಶ್ವರ ಮಹಾಸ್ವಾಮಿಗಳಿಗೆ ಹಾಗೂ ತೆಂಗಿನ ಮಠದ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ತುಲಾಭಾರ ಸೇವೆ ಮಾಡಲಾಯಿತು. ಈ ವೇಳೆ ಹಾರ್ಕೋಡಿನ ಶ್ರೀಗಳು, ಭರತ್ನೂರು ಶ್ರೀಗಳು ಆಶೀರ್ವಚನ ನೀಡಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ರಾಜೇಶ್ವರಿ ಶ್ರೀಯುತ ರಮೇಶ್ ಹೂನಳ್ಳಿ ದಂಪತಿಗಳಿಗೆ ರಾಮಲಿಂಗೇಶ್ವರದ ಒಂದು ದೇವಸ್ಥಾನದ ವತಿಯಿಂದ ಮತ್ತು ರಾಮಲಿಂಗೇಶ್ವರ ಎಲ್ಲ ಭಕ್ತಾದಿಗಳ ವತಿಯಿಂದ ಇಂದಿನ ಪವಿತ್ರ ಪ್ರಸಂಗದಲ್ಲಿ ಶ್ರೀ ರಾಮಲಿಂಗೇಶ್ವರ ಸೇವಾರತ್ನ ಎನ್ನುವಂಥ ಪ್ರಶಸ್ತಿಯಲ್ಲಿ ಕೊಟ್ಟಿದ್ದಾರೆ. ಶ್ರೀ ಅಮರೇಶ್ವರ ಹಿರೇಮಠದ ಶಾಂತಲಿಂಗ ಶಿವಯೋಗಿಗಳು ಧ್ಯಾನ ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರ ರಾಮಲಿಂಗೇಶ್ವರ ದೇವಾಲಯ ಪ್ರಾಚೀನ ಕಾಲದಿಂದಲೂ ಕೂಡ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ. ಈ ಸೇವೆಯನ್ನು ಮಾಡಬೇಕಾಗಿತ್ತಂದ್ರೆ, ದೇವರ ಸೇವೆಯನ್ನು ಮಾಡಬೇಕಾಗಿತ್ತಂದ್ರೆ ಯಾವಾಗಲೂ ಒಂದು ಉತ್ಸಾಹದಿಂದ ಮಾಡತಕ್ಕಂತ ಒಂದು ಭಕ್ತರನ್ನ, ಒಂದು ಯುವಕರನ್ನ ಎಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಯಲಕಪಳ್ಳಿ ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ ಅಂತಕ್ಕಂಥ ಅವರಿಗೆ ಪೂಜ್ಯರಿಂದ ಆಶೀರ್ವಾದ ಅದೇ ರೀತಿ ಆಶೀರ್ವದಿಸಬೇಕಾಗಿ ಕೇಳ್ಕೊತೇನೆ ಸರ್. स्वाकार महाराज तू गुताद नोट जो ताली सतगुरु बिन नयली नोट जो ताली सतगुरु बिन नयली ಯಲಕಪಳ್ಳಿಯಲ್ಲಿ ತುಲಾಭಾರ ನೋಡಿ ಧನ್ಯನ ಮನಸಾಪೂರ್ವಕವಾಗಿ ಅನುಗ್ರಹಿಸಿ